ಒಂದು ನಂಟು ಪ್ರಕೃತಿಯ ಜೊತೆಗೆ ಈ ಪ್ರಕೃತಿಯ ನಂಟು. ಹೇಗೆ ಪ್ರಕೃತಿಯ ಒಂದು ಭಾಗ ನಾವು, ಪ್ರಕೃತಿ ನಮ್ಮಲ್ಲಿ ಒಂದು ಭಾಗ. ಈ ಎರಡನ್ನೂ ಬೇರ್ಪಡಿಸಕ್ಕೆ ಸಾಧ್ಯ ಇಲ್ಲ. ಆ ಭಾವ ಬಂದಾಗ ನಮ್ಮಲ್ಲಿ ಎಷ್ಟೊಂದು ವಿಸ್ತಾರವಾಗಿ ಒಳಗಡೆ ವಿಶಾಲವಾಗಿ ನಮ್ಮೊಳಗಡೆ ಒಂದು ವಿಕಾಸ ಆಗುತ್ತೆ ಎನ್ನುವುದು ಇದರ ಪ್ರಕೃತಿ ರಸತಂತ್ರ ಅಂತ ಬಹಳ ಚೆನ್ನಾಗಿದೆ. ಎಷ್ಟು ರೀತಿಯ ಗಿಡಗಳಿದೆ ಗೊತ್ತಿಲ್ಲ. ಎಷ್ಟೊಂದಕ್ಕೆ ನಾವು ಹೆಸರನ್ನ ಕೊಟ್ಟಿದ್ದೀವಿ, ಹೆಸರು ಕೊಡದೇ ಇರೋದೇ ಜಾಸ್ತಿ ಗಿಡಗಳಿದೆ. ಹೆಸರು ಗೊತ್ತಿಲ್ಲ, ಹೆಸರು ಕೊಡ್ಬೇಕು, ನಾವು ಗೊತ್ತಿಲ್ಲ ಅದರಲ್ಲಿ ಏನೇನು ರಸ ಇದೆ ಅಂತ ತಿಳ್ಕೊಂಡೇ ಇಲ್ಲ. ಹೆಸರನರಿಯದ ಸಸಿಯೊಳಿರುವ ರಸಗಂಧಗಳು ಎಂತೆಂಥ ವಾಸನೆ ಇರುವಂಥದ್ದು, ಎಂತೆಂಥ ರಸ ಇರೋದು ಇದೆಯೋ ಗೊತ್ತಿಲ್ಲ ನಮಗೆ. ಬಿಸಿಲಂತೂ ಬೀಳ್ತಾ ಇದೆ ಆ ಸಸಿಗಳ ಮೇಲೆಲ್ಲ, ಆ ಒಂದು ಸಸ್ಯಗಳ ಮೇಲೆಲ್ಲ ಬಿಸಿಲು ಬೀಳ್ತಾ ಇದೆ. ಬಿಸಿಲು ಬಿದ್ದಾಗ ಒಂದು ರಸ ಉತ್ಪತ್ತಿ ಆಗುತ್ತೆ. ಯಾವತ್ತೂ ಗಿಡಗಳಿಗೆ ಬಿಸಿಲು ಬೀಳಬೇಕು. ಬಿಸಿಲು ಬೀಳಿದಾಗ ಅದು ಪಕ್ವಗೊಳಿಸುತ್ತೆ, ಒಳಗಡೆ ಇರೋದು ರಸನ ಬಿಡಿಸುತ್ತದೆ. ಬರೀ ಬಿಡಿಸೋದಿಲ್ಲ, ಆ ಗಾಳಿ ಬಂದಾಗ ಅದರೊಳಗಿಡೋ ರಸ, ಅದರ ವಾಸನೆ, ಅದರ ಗುಣ ಗಾಳಿನಲ್ಲಿ ಪಸರಿಸುತ್ತೆ. ಎಲ್ಲ ದಿಕ್ಕಲ್ಲೂ ಹೋಗುತ್ತದು, ದಿಕ್ಕಲ್ಲಿ ದಿಸೆಗೆ ಹೋಗುತ್ತೆ. ನಾವು ಅದನ್ನು ಉಸಿರಾಡ್ತಾ ಇದ್ದೀವಿ ಅಂತ ಗೊತ್ತಾದಾಗ ಎಷ್ಟು ಅಮೂಲ್ಯವಾದದ್ದು ಈ ಪ್ರಕೃತಿಯ ಒಂದು ನಿಕಟವಾದ ಸಂಪರ್ಕ ನಮಗೆ ಕಣ್ಣಿಗೆ ಕಾಣದೆ ಇದೆ. ನಾವು ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು, ಬಾಗಿಲು ಮುಚ್ಕೊಂಡು ಎಲ್ಲನೂ AC ಹಾಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಏನು ಗೊತ್ತಾಗತ್ತೆ? ಹೊರಗಡೆ ಬರಬೇಕು, ಕಾಡು ಮೇಡು ಅಲಿಬೇಕು, ಪಾರ್ಕ್ ಹೋಗಬೇಕು, ಗಿಡಗಳಿರೋ ಕಡೆ ಹೋಗಬೇಕು, ಪ್ರಕೃತಿ ಜೊತೆ ಸಂಬಂಧ ಇಟ್ಕೋಬೇಕು, ಅದೇ ಕೆಲಸವಾಗಿ ಹೋಗ್ಬೇಕು. ಅಲ್ಲಿ ನೋಡಕ್ಕೆ ಇಲ್ಲದೆ ಇದ್ರು ಕಾಡಲ್ಲಿ ಸುತ್ತಬೇಕು. ಅಲ್ಲಿ ಫಾಲ್ ಇರಲ್ಲ ನಿಮಗೋಸ್ಕರ, ಅಲ್ಲಿ ಜೈಂಟ್ ವೀಲ್ ಇರಲ್ಲ, ಮಕ್ಕಳಿಗೆ ಜಾರಬಂಡೆ ಇರಲ್ಲ, ಅಥವಾ ಅಲ್ಲಿ ಯಾವ ರೆಸ್ಟೋರೆಂಟು ಇರಲ್ಲ. ಯಾತಕ್ಕೆ ಹೋಗ್ತೀವಿ? ತಪೋವನಕ್ಕೆ ಯಾಕೆ ಹೋಗ್ತೀವಿ? ಹೆಸರನರಿಯದ ಸಸಿಯೊಳಿರುವ ರಸಗಂಧಗಳಿಗೆ. ಅಲ್ಲಿ ಹೋಗ್ಬಿಟ್ಟು ಬಂದ್ರೇ ಆರೋಗ್ಯ. ಯಾಕೆಂದ್ರೆ ಅದರಲ್ಲಿ ಏನೇನಿದೆಯೋ ರಸಗಂಧಗಳು ನಮಗೆ ಗೊತ್ತಿಲ್ಲದೆ ಇರೋದು. ಬಿಸಿಲು ಅದನ್ನು ಪಕ್ವಗೊಳಿಸುತ್ತೆ, ಬಿಡಿಸದಿಹುದೇ. ಆ ಬಿಸಿಲು ಬಿದ್ದಾಗ ಅದು ಕೆಮಿಕಲ್ ರಿಯಾಕ್ಷನ್ ಆಗೇ ಆಗುತ್ತೆ. ಆ ರಸಗಳನ್ನು ಅದು ಬಿಡಿಸುತ್ತೆ, ಹೊರಗೆ ಹಾಕತ್ತೆ. ಪಸರಿಸದೆ ಗಾಳಿ ಅದನ್ನೊಯ್ದು ದಿಸೆಗಳು, ಆ ಗಾಳಿ ಅದನ್ನು ತೆಗೆದುಕೊಂಡು ಹೋಗುತ್ತೆ. ಅದಕ್ಕೆ ಅಂಥ ಜಾಗದಲ್ಲಿ ಉಸಿರಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಸುತ್ತಾಡಬೇಕು. ಅದು ನಿಕಟವಾದ ಒಂದು ಸಂಪರ್ಕ ನಮ್ಗಾಗತ್ತೆ. ನಮ್ಗೆ ಗೊತ್ತಿಲ್ಲದೆ ಇರೋದು ಕಾಯಿಲೆಗಳು ಎಷ್ಟೋ ಇದೆ, ನಮಗೆ ಎಷ್ಟೋ ಗೊತ್ತಿಲ್ಲದೆ ಇರೋದು ಔಷಧಿಗಳ ಹೊರಗಡೆ ಇದೆ. ಅದೆರಡಕ್ಕೂ ಬಿಟ್ಬಿಟ್ಟಾಗ ಅದು ತನ್ನಷ್ಟಕ್ಕೆ ತಾನೇ ಕಾಯಿಲೆಗಳು ನಮಗೆ ಗೊತ್ತಾಗಕ್ಕೆ ಮುಂಚೆನೇ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ. ನಾವು ಈ ಫೀಲ್ ಮೋರ್ ಸ್ಟ್ರಾಂಗರ್, ಮೋರ್ ಹೆಲ್ದಿಯರ್ ಆ ಥರ ಹೋಗ್ಬಿಟ್ಟು ಬಂದಾಗ. ಉಸಿರು ತಿಹೇವದ ನಾವು ಮಂಕುತಿಮ್ಮ. ಅದಕ್ಕೆ ಕಾಯಿಲೆ ಈ ಹೆಸರು ಡಾಕ್ಟರ್ ಡಯಾಗ್ನೈಸ್ ಮಾಡಿದ್ಮೇಲೆ ಗೊತ್ತಾಗೋದು ಎಷ್ಟು ಕಾಯಿಲೆ ಇನ್ನೂ ಬೀಜ ರೂಪವಾಗಿದೆಯೋ, ಎಷ್ಟು ಕಾಯಿಲೆ ಜನ್ಮಾಂತರದ್ದು ಇನ್ನೂ ಬೀಜ ಹೊಡೆದಿಲ್ವೋ, ಯಾರು ಗೊತ್ತು? ಸಾಯೋದ್ರಲ್ಲಿ ಇದಕ್ಕಿದ್ದಂಗೆ ಏನೇನು ಕಾಯಿಲೆಗಳು ಬರುತ್ತೋ ಗೊತ್ತಿಲ್ಲ. ಹಾಗೆ ಈ ಔಷಧಿಗಳ ಬಗ್ಗೆನೂ ನಮಗೆ ಗೊತ್ತಿಲ್ಲ, ಏನೇನು ಕಾಯಿಲೆಗೆ ಏನೇನು ಔಷಧಿ ಇದೆ ಪ್ರಕೃತಿನಲ್ಲಿ ಅಂತ. ಸ್ವಲ್ಪ ಹೊತ್ತು ಬಿಡೋಣ, ಈ ಕಾಯಿಲೆನೂ ಆ ಔಷಧಿನೂ ಒಟ್ಟಿಗೆ ಇರಕ್ಕೆ, ಈ ದೇಹನೂ ಆ ಪ್ರಕೃತಿನೂ ಬಿಡೋಣ. ಅದೇ ವೈದ್ಯ. ಆಯಿತು, ನಮ್ಮ ರೋಗ ಇದೆ ಅಂತಲೇ ಅನ್ಕೊಳ್ಳಿ, ಆರಾಮಕ್ಕೆ ಅದರ ಜೊತೆ ಇದ್ದು ಬಂದರೆ ಆ ರೋಗ ವಾಸಿಯಾಗಿ ಹೋಗಿದ್ರೆ ನಮ್ಮ ಅರಿವಿಗೆ ಬರಕ್ಕೆ ಮುಂಚೆನೆ ಅದೃಷ್ಟವಂತರು ನಾವು. ಹೆಸರರಿಯದ ಸಸಿಯೊಳಿರುವ ರಸಗಂಧಗಳು ಬಿಸಿಲರದು ಪಕ್ವಗೊಳಿಸುತ್ತೆ, ಬಿಡಿಸದಿಹುದೇ. ಪಸರಿಸದೆ ಗಾಳಿ ಅದನ್ನೊಯ್ದು ದಿಸೆಗಳು ಉಸಿರು ತಿಹವದ ನಾವು ಮಂಕುತಿಮ್ಮ. ಎಲ್ಲ ರಸಗಳು ಭೂಮಿಯಿಂದ ಎಷ್ಟೊಂದು ಬಂದಿದೆ.
ಭೂಮಿನಲ್ಲಿ ಹುಟ್ಟಿದ್ದು ಎಷ್ಟೋ ರಸಗಳು, ಮಿನರಲ್ಸ್ ಅಂತೀವಿ, ಎಲ್ಲನೂ ಕೂಡ ಅದರಿಂದ ಹುಟ್ಟಿದ ರಸವಾಸನೆಗಳೆಲ್ಲ ಎಷ್ಟೋ ಸತಿ ಆವಿಯಾಗಿ ಮೇಲೆ ಮುಗಿಲಾಗಿ ಮೋಡವಾಗಿ ಅದು ಮಳೆ ಜೊತೆ ಸೇರಿಕೊಂಡು ಮತ್ತೆ ಕೆಳಗೆ ಬಂದು ಬಾವಿಗೆ ಒಂದು ಸ್ಪ್ರಿಂಗ್ ಥರ ಊಟೆಯಾಗಿ ಆ ಬಾವಿಗೆ ನೀರನ್ನು ಕೊಟ್ಟು ಅದು ನಾವು ನೀರು ಕುಡಿದು ನಮ್ಮೊಳಗೆ ಸೇರಿಲ್ವಾ? ಹೀಗಾಗ್ತಾ ಇರೋದು ನೋಡಿದ್ರೆ ನೀರು ಕುಡಿಯೋದ್ರಿಂದ, ಉಸಿರಾಡೋದ್ರಿಂದ ಪ್ರಕೃತಿ ಜೊತೆಗೆ ನಿಕಟವಾದ ಸಂಪರ್ಕ ನಮಗಿದೆ ಅಂತ ಅನ್ಸುತ್ತಲ್ವಾ? ಎಷ್ಟು ಅದ್ಭುತ ಅನ್ಸುತ್ತಲ್ವಾ? ಅವೆಲ್ಲ ಇಲ್ಲದೆ ನಾವು ಇಲ್ವೇ ಇಲ್ಲ. ಭೂ ವಿಷಯದಲ್ಲಿ ಪುದಿದ ರಸವಾಸನೆಗಳೆಲ್ಲ ಆವಿಯಾಗೇಳು ಎದ್ದು ಮುಗಿಲಾಗಿ ಮಳೆಗರೆದು ಬಾವಿಗೂಟೆಯ ನಿತ್ತು ಬಾವಿಗೆ ಆ ಸೆಲೆಯನ್ನ ಅಂದ್ರೆ ಆ ಒಂದು ಸ್ಪ್ರಿಂಗ್ನ ಬಾವಿಯಾಗಕ್ಕೆ ಬಿಟ್ಟು ನರರೊಡಲ ಸೇರುವುದು ದೈವರಸ ತಂತ್ರವಿದು ಮಂಕುತಿಮ್ಮ. ಇದೇ ಒಂದು ಪ್ರಕೃತಿಯ ರಸತಂತ್ರ, ದೈವದ ರಸತಂತ್ರ. ಇದು ಎಷ್ಟು ನಮ್ಮನ್ನ ಜೀವಂತವಾಗಿಟ್ಟಿದೆ ಆ ಜೀವರಸಗಳೆಲ್ಲ. ಈ ನಂಟನ ಏನಂತ ಹೇಳೋಣ? ಅಕ್ಕನ ಮಗ, ಭಾವನ ಮಕ್ಕಳು, ಅಕ್ಕನ ಮಕ್ಕಳು ಅಂತ ಹೇಳ್ಬೋದೇ ಹೊರತು ನನ್ನ ಮೊಡ ಹುಟ್ಟಿದವರು, ನನ್ನ ಮಕ್ಕಳು ಅಂತ ಹೇಳ್ತೀರಾ. ಆದರೆ ಈ ಪ್ರಕೃತಿಯ ನಂಟನ್ನ ಏನು ಹೆಸರು ಕೊಡಕ್ಸಾಗತ್ತೆ? ತರಣಿ ಕಿರಣದ ನಂಟು. ಸೂರ್ಯ ಮತ್ತು ಕಿರಣದ ನಂಟನ್ನ ವಿವರಿಸಕ್ಕಾಗತ್ತಾ? ಆ ಕಿರಣಗಳು ನಮಗೆ ತಲುಪತ್ತಲ್ಲ, ನಮ್ಗದರ ನಂಟು. ಗಗನ ಸಲಿಲದ ನಂಟು. ಆಕಾಶ ಮತ್ತು ಗಾಳಿಯ ನಂಟನ್ನ ನಾವು ಹೇಳಕ್ಕಾಗಲ್ಲ. ಆ ಗಾಳಿ ನಾವು ಉಸಿರಾಡ್ತಾ ಇದ್ದೀವಿ, ನಮ್ಗದ್ರ ಜೊತೆ ನಂಟು. ಧರಣಿ ಚಲನೆಯ ನಂಟು. ಮರುತನೊಳ್ ನಂಟು. ಈ ಭೂಮಿ ತಿರುಗ್ತಾ ಇರೋದು ಮತ್ತೆ ಗಾಳಿ ಜೊತೆ ಇರೋದು, ಪರಿಪರಿಯ ನಂಟುಗಳಿದೊಂದು ಗಂಟಿ ವಿಶ್ವ. ಈ ಪ್ರಪಂಚ, ಈ ವಿಶ್ವ ಅನ್ನೋದು ಪರಿಪರಿಯ ನಂಟುಗಳ ಗಂಟು. ಅದನ್ನು ಹೇಳಕ್ಕಾಗದೇ ಇಲ್ಲ, ಎಲ್ಲೋ ಕನೆಕ್ಷನ್ ಇದ್ದೇ ಇರುತ್ತೆ. ನಾವು ಒಂದು ಜಾತಿನ ಹಿಡ್ಕೊಂಡು ಅಥವಾ ಒಂದು ಮತವನ್ನ ಹಿಡ್ಕೊಂಡು ಎಲ್ಲೋ ಇವರು ನಮಗೆ ಬಾದರಾಯನ ಸಂಬಂಧ, ಬಾದರಾಯನದು ಇದು ಅಂತ ಹೇಳಿ ನಮ್ಮ ರಿಲೇಟಿವ್ಸ್ ಇರ್ಬೋದೇನೋ ಅಂತ ಹುಡುಕೊಂಡು ಹೋಗ್ತೀವಿ. ಒಂದ್ಸತಿ ಪ್ರಕೃತಿ ಜೊತೆಗೆ ನಾವು ಹೌದು, ನನಗೆ ಗಂಟಿದೆ, ನನಗೆ ನಂಟಿದೆ, ಇವರು ಪ್ರಕೃತಿ ಜೊತೆ ನಂಟಿದೆ, ಒಂದೇ ಗಾಳಿ ನಾವೆಲ್ಲ ಉಸಿರಾಡ್ತಿರೋದು. ಯಾತಕ್ಕೆ ನಾವು ಬಾದರಾಯಣ ಸಂಬಂಧ ಅಂದ್ಕೊಂಡು ನಮ್ಮ ರಿಲೇಟಿವ್ಸ್ನ ನಮ್ಮ ಹೆಸರುಗಳಲ್ಲಿ, ಮನೆತನದ ಹೆಸರಿನಲ್ಲಿ ಹುಡ್ಕೊಂಡು ಹೋಗ್ತೀವಿ, ಜಾತಿನಲ್ಲಿ ಹುಡ್ಕೊಂಡು ಹೋಗ್ತೀವಿ. ಇವ್ರು ಯಾವುದೋ ಬೇರೆ ಜಾತಿ, ನಮ್ಮ ಜನಾಂಗ ಅಲ್ಲ ಅಂತ ಅವ್ರನ್ನ ಬಿಡ್ತೀವಿ. ಯಾಕೆ ನಾವು ಈ ಥರ ಮಾಡ್ತೀವಿ? ಅವ್ರು ಉಸಿರಾಡ್ತಿರೋದು, ನಾವು ಉಸಿರಾಡ್ತಿರೋದು ಒಂದೇ ಗಾಳಿ. ಅವ್ರು ಕುಡಿತಾ ಇರೋ ನೀರು, ನಾವು ಕುಡಿತಾ ಇರೋದು ಒಂದೇನೆ. ತರಣಿ ಕಿರಣದಂಟು, ಗಗನ ಸಲಿಲದ ನಂಟು, ಧರಣಿ ಚಲನೆಯ ನಂಟು, ಮರುತನೊಳ್ ನಂಟು, ಪರಿಪರಿಯ ನಂಟುಗಳಿನೊಂದು ಗಂಟಿ ವಿಶ್ವ, ಕಿರಿದು ಪಿರಿದೊಂದಂಟು ಮಂಕುತಿಮ್ಮ. ಚಿಕ್ಕದು ದೊಡ್ಡದರ ಅಂಟು ಇವೆಲ್ಲ ಮಂಕುತಿಮ್ಮ. ದೊಡ್ಡದು ಚಿಕ್ಕದಕ್ಕೆ, ಮ್ಯಾಕ್ರೋ ಮೈಕ್ರೋ, ಇದರ ಒಂದು ಅಂಟಿದೆ. ಇದೆಲ್ಲೋ ಒಂದು ಸಂಬಂಧ ಇದೆ. ಈ ಸಂಬಂಧ ಒಂದು ವಿಶ್ವ ಸಂಬಂಧ ಇದೆ. ಈ ವಿಶ್ವದಲ್ಲಿ ನೋಡೆಲ್ಲರ ನಂಟು, ಎಲ್ಲರೆಲ್ಲರ ನಂಟು. ವಿಶ್ವದಲ್ಲಿ ನೋಡಿದಾಗ ಎಲ್ರಿಗೂ ನಂಟು, ಎಲ್ರಿಗೂ ಸಂಬಂಧ ಇದೆ. ಇದನ್ನ ಈ ಒಂದು ಬಿಡಿಸಕ್ ಸಾಧ್ಯನೇ ಇಲ್ಲ. ಇದು ಅವನ ಬಂಧುತೆಯ ಜಡೆಯ ಬಿಡಿಸುವನು. ಯಾವನು ಅದನ್ನ, ಯಾರಿಗೆ ಈ ಜಡೆಯನ್ನ ಗಂಟನ್ನ ಬಿಡಿಸಕ್ ಸಾಧ್ಯ ಇದೆ? ನಂಟು ಯಾವನ ಬಂಧುತೆಯ ಜಡೆಯ ಬಿಡಿಸುವನು. ಜೀವಕ್ಕೆ ನಂಟು, ಜಡ ಚೇತನಕ್ಕೆ ನಂಟು, ಆವುದ ಕಂಠದದು ಮಂಕುತಿಮ್ಮ. ಒಂದೊಂದಕ್ಕೆ ಅಂಟಿರೋದು, ಯಾವುದಕ್ಕೂ ಅಂಟದೆ ಇದೆಯಲ್ಲ, ಅದು ರಹಸ್ಯ. ಎಲ್ಲವನ್ನೂ ನಂಟು ಮಾಡಿ ಯಾವುದಕ್ಕೂ ಅಂಟದೆ ಕೂತಿದೆಯಲ್ಲ, ಅದು ರಹಸ್ಯ. ಯಾವುದಕ್ಕೂ ಅಂಟಿರೋದು ಮಂಕುತಿಮ್ಮ. ಯಾವುದಕ್ಕೆ ಅಂಟಿಲ್ಲ, ಎಲ್ಲದಕ್ಕೂ ಅಂಟಿದೆ. ಎಲ್ಲಕ್ಕೂ ಮೀರಿದಾಗ ನಮ್ಮ ಗಂಟುಗಳೆಲ್ಲ ಕಾಣುತ್ತೆ. ನಾವು ಇಷ್ಟೇ ನಮ್ಮದು ಮಾಡಿಕೊಂಡಾಗ ಬೇರೆ ಯಾವುದು ಕಾಣೋದಿಲ್ಲ. ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ, ಅಂಟಿಲ್ಲ ಎನಗೆ ಇದರೊಳೆನ್ನದಿರ. ಇದು ನನಗೆ ಯಾರ ಜೊತೆನೂ ಇಲ್ಲಿ ಸಂಬಂಧ ಇಲ್ಲಪ್ಪ ಅನ್ಬೇಡ.
ಅಂಟಿಲ್ಲ ಎನಗೆ ಇದರೊಳೆನ್ ಎನ್ನದಿರದೆಂದು, ಈ ನನಗೆ ಎಂದೆಂದೂ ಇದ್ರ ಜೊತೆಗೆ ಸಂಬಂಧ ಇಲ್ಲ ಅಂತ ಹೇಳಬೇಡ. ಒಂಟಿ ನೀನೊಳ ಜಗಕ್ಕೆ ಬಂಟ ಹೊರ ಜಗಕ್ಕಾಗಿ ಒಂಟಿಸಿಕೋ ಜೀವನವ ಮಂಕುತಿಮ್ಮ. ಒಳ ಜಗಕ್ಕೆ ನೀನು ಒಂಟಿ. ನೀನು ಕಣ್ಮುಚ್ಕೊಂಡು ಧ್ಯಾನ ಮಾಡಿದಾಗ, ನಿನ್ನ ಜೊತೆ ನೀನಿದ್ದಾಗ, ನಿನ್ನ ಅರಿವಲ್ಲಿ ನೀನು ಸದಾಕಾಲ ನಿನ್ನ ಜೊತೆ ನೀನು ಇರ್ತೀಯ. ಅಲ್ಲಿ ಒಂಟಿ, ಅದು ಏಕಾಂತ. ಬಂಟ ಹೊರ ಜಗಕ್ಕೆ ಸೇವೆ ಮಾಡಬೇಕಾದ್ರೆ ಹೊರ ಜಗಕ್ಕೆ ನೀನು ಬಂಟ, ಸೇವಕ ಅಷ್ಟೆ. ನಿನ್ನ ಜೀವನನ ಒಂಟಿಸ್ಕೋಬೇಕು. ಒಂಟಿಸಿಕೋ ಜೀವನವ, ಒಡ್ಕೋ ನಿನ್ನನ್ನು, ಕೊಟ್ಕೋ ನಿನ್ನನ್ನು. ಒಂಟಿಸಿಕೋ ಜೀವನವ, ಒಂಟಿ ನೀನು ಒಳಗೆ, ಹೊರಗೆ ಬಂಟ. ಹೊರಗೆ ಬಂತು ಅಂದರೆ ನೀನು ಸೇವಕ. ಯಾವುದೋ ಒಂದು ರೀತಿಯಲ್ಲಿ ಸೇವೆ ಮಾಡ್ತಾನೆ ಇರು. ನನಗೆ ಯಾರ ಜೊತೆನೂ ಅಂಟಿಲ್ಲ, ನನಗೆ ಯಾರ ಜೊತೆನೂ ಸಂಬಂಧ ಇಲ್ಲ ಅಂತ ಯಾವತ್ತಾವತ್ತೂ ಹೇಳಬೇಡ. ಎಂದೆಂದಿಗೂ ಅಂಟಿಲ್ಲವೆಂದು ಯಾವತ್ತೂ ಹೇಳಬೇಡ. ಯಾರ ಜೊತೆನೂ ಅಂಟಿಲ್ಲ ಅಂತ. ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ. ಯಾವುದಕ್ಕೂ ಅಂಟಿಲ್ಲ ನಾನು ಅಂತ ಹೇಳಬೇಡ. ಜೀವಕ್ಕೆ ನಂಟಿದೆ, ಜಡ ಚೇತನಕ್ಕೆ ನಂಟಿದೆ. ಯಾವುದಕ್ಕೆ ಅಂಟಿಲ್ಲ ನೋಡ್ಬಿಡಿ. ಅವನ ಬಂಧುರತೆಯ ಜಡೆಯ ಬಿಡಿಸೋ, ಆ ಜಡೆ ಇದೆಯಲ್ಲ, ಆ ಗಂಟಿನ ಜಡೆ ಬಿಡಿಸೋನು ಯಾರಿದ್ದಾರೆ? ನಾವು ಒಂದೊಂದು ಅರ್ಥ ಮಾಡ್ಕೋಬೇಕು. ಕಿರಣನ ಅನುಭವಿಸ್ತೀವಿ, ಸೂರ್ಯನ ಕಿರಣನ. ಸೂರ್ಯನ ಜೊತೆ ನಿಮಗೆ ನಂಟಿಲ್ವಾ? ಗಾಳಿನ ಅನುಭವಿಸ್ತೀವಿ, ಉಸಿರಾಡ್ತೀವಿ, ಆಕಾಶಕ್ಕೆ ನಿಮಗೆ ನಂಟಿಲ್ವಾ? ಎಷ್ಟೊಂದು ಚಲನೆ ಇದೆ ಆ ಗಾಳಿಯಲ್ಲಿ. ಆ ಎಲ್ಲನೂ ಕೂಡ ಅಲ್ಲಾಡ್ತಾ ಇರೋದು ಗಿಡಮರಗಳು ಆ ಗಾಳಿಯಿಂದ. ಧರಣಿ ಚಲನೆಯ ನಂಟು, ಭೂಮಿ ಮತ್ತೆ ಆ ಚಲನೆ ಎಷ್ಟು ಪರಿ ನಂಟು ಇದೆ. ಇದನ್ನ 4 ಲೈನಲ್ಲಿ ಒಂದು 4 ಅವರು ಉದಾಹರಣೆ ಕೊಟ್ಟಿದ್ರು. ನಿಮ್ಮ ಜೀವನದಲ್ಲಿ ನೀವು ನೋಡ್ತಾ ಬನ್ನಿ, ಎಷ್ಟು ಒಂದಕ್ಕೊಂದು ಯಾವ ರೀತಿ ಕಾಂಟ್ಯಾಕ್ಟ್ ಇದೆ, ಕನೆಕ್ಷನ್ ಇದೆ. ನಾವು ಹೇಗೂ ಒಂದೇ ಒಬ್ಬರು ಸಪರೇಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೆಲ್ಫ್ ಐಸೋಲೇಷನ್ ಈಸ್ ವೆರಿ ಡಿಪ್ರೆಸಿವ್. ಅದು ಒಂಥರ ಜೈಲಾಗ್ಬಿಡುತ್ತೆ. ಆ ಭಾವನೆ ಜೈಲಾಗ್ಬಿಡುತ್ತೆ. ಪ್ರತಿ ಕ್ಷಣನೂ ನೋಡಬೇಕು ಹೇಗೆ ಆ ಭೂಮಿ ಒಳಗಿರೋ ರಸ ಎಲ್ಲ ಮೇಲೆ ಹೋಗ್ತಾ ಇದೆ ಆವಿಯಾಗಿ, ಹೇಗೆ ಮುಗಿದಾಗ್ತಾ ಇದೆ, ಹೇಗೆ ಮಳೆ ಬರ್ತಾ ಇದೆ, ಹೇಗೆ ಬಾವಿ ನೀರೊಳಗೆ ಸೇರ್ಕೋತಾ ಇದೆ, ಅದನ್ನು ಹೇಗೆ ನಾವು ಕುಡಿತಾ ಇದ್ದೀವಿ. ಪ್ರಕೃತಿ ಜೊತೆ ಇದ್ದಾಗ ಹೇಗೆ ನಮ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಕಾಯಿಲೆಗಳು, ಗೊತ್ತಿಲ್ಲದೆ ಇರೋ ಹೆಸರು ಗೊತ್ತಿಲ್ಲದೆ ಇರೋ ಅಂತ ಆ ಒಂದು ಸಸ್ಯಗಳಲ್ಲಿ ಎಂತೆಂಥ ಔಷಧಿ ಇದೆಯೋ, ಯಾವ ರೀತಿ ಅದು ಸೇರಿಕೊಂಡು ನಮಗೆ ಗಾಳಿನಲ್ಲಿ ಬರುತ್ತೆ. ನಾವು ಬಾಗಿಲು ಹಾಕೊಂಡು ಕೂತ್ಕೊಂಡಾಗ ನಾವು ಐಲ್ಯಾಂಡ್ ಆಗಿಬಿಡ್ತೀವಿ. ನಾವೇ ಒಂದು ಐಲ್ಯಾಂಡ್ ಆಗ್ಬಿಡ್ತೀವಿ.